ಸ್ಥಳೀಯ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ತರುವ ವಿಧೇಯಕ ಮಂಡನೆಯಾಗಿದೆ. ವಿಧಾನಸಭೆಯಲ್ಲಿ ವಿಧೇಯಕ ಮಂಡಿಸಿದ ಪ್ರಿಯಾಂಕ್ ಖರ್ಗೆ ಬ್ಯಾಲೆಟ್ ಪೇಪರ್ ತರುವ ವಿಧೇಯಕಕ್ಕೆ ಅಶೋಕ್ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸ್ಥಳೀಯ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ತರುವ ವಿಧೇಯಕ ಮಂಡನೆ. ವಿಧಾನಸಭೆಯಲ್ಲಿ ವಿಧೇಯಕ ಮಂಡಿಸಿದ ಪ್ರಿಯಾಂಕ್ ಖರ್ಗೆ ಬ್ಯಾಲೆಟ್ ಪೇಪರ್ ತರುವ ವಿಧೇಯಕಕ್ಕೆ ಅಶೋಕ್ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದೊಂದು ತುಗ್ಲಕ್ ದರ್ಬಾರ್ ಎಂದ ವಿಪಕ್ಷ ನಾಯಕ ಅಶೋಕ್. ಅಂದು ಇವಿಎಂ ಮಷಿನ್ ತಂದವರು ಡಾಕ್ಟರ್ ಮನಮೋಹನ್ ಸಿಂಗ್. ಮುಂದಿನ ಅನಾಹುತಗಳನ್ನು ನೋಡಿಯೇ ಇವಿಎಂ ತಂದಿದ್ದಾರೆ. ಸುಪ್ರೀಂ ಕೂಡ ಚುನಾವಣೆಗೆ ಇವಿಎಂ ಬಳಸಿ ಎಂದು ಹೇಳಿದೆ. ರಾಜ್ಯದಲ್ಲಿ ಚುನಾವಣೆ ನಡೆದಾಗ ಕಾಂಗ್ರೆಸ್ಗೆ 136 ಸ್ಥಾನ ಬಂದವು. ಅವಾಗ ಇವಿಎಂ ನಿಂದಲೇ ಚುನಾವಣೆ ನಡೆದಿದ್ದು ಗೊತ್ತಿಲ್ವೇ ಅಂತ ಪ್ರಶ್ನೆ ಮಾಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಾಯಿತು. ಅವಾಗ ರಾಜನ್ನ ತಮ್ಮದೇ ತಪ್ಪು ಅಂದ್ರು ಆರ್ ಅಶೋಕ್ ಹೇಳಿದ್ದಾರೆ. ನಿಮ್ಮ ಸೋಲಿಗೆ ಏನು ಕಾರಣ ಎಂದು ಮೊದಲು ಹುಡುಕಿ, ಅದನ್ನ ಬಿಟ್ಟು ಇವಿಎಂ ಬೇಡ ಎಂದು ಬಿಲ್ ತರೋದು ಸರಿಯಲ್ಲ. ವಿಧೇಯಕ ವಾಪಸ್ ಪಡೆಯುವಂತೆ ಆರ್ ಅಶೋಕ್ ಆಗ್ರಹವನ್ನ ಮಾಡಿದ್ರು. ಸ್ಥಳೀಯ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ತರುವ ವಿಧೇಯಕ ಮಂಡನೆ. ಇವಿಎಂ ಸರಿಯಾಗೇ ಇದೆ, ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಅಂದ್ರೆ ಬ್ಯಾಲೆಟ್ ಪೇಪರ್ ಯಾಕೆ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ಇದೊಂದು ತುಗ್ಲಕ್ ದರ್ಬಾರ್, ತುಗ್ಲಕ್ ಸರ್ಕಾರ. ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಯನ್ನ ಕಾರಿದ್ದಾರೆ. ಇವಿಎಂ ಮಷಿನ್ ತಂದವರು ಡಾಕ್ಟರ್ ಮನಮೋಹನ್ ಸಿಂಗ್. 2023ರ ವಿಧಾನಸಭೆ ಎಲೆಕ್ಷನ್ ಅನ್ನ ಗೆದ್ದಾಗ ಸಹಿತ ಇವಿಎಂ ಮಷಿನ್ಗಳೇ ಇತ್ತು. 136 ಸೀಟ್ಗಳನ್ನ ಗೆದ್ಕೊಂಡು ಬಂದ್ರು. ಬಟ್ ಅಲ್ಲಿ ಏನಾಯ್ತು? ಪ್ರಾಬ್ಲಮ್ ಇರಬೇಕು, ಅದನ್ನು ಹುಡುಕೋದು ಬಿಟ್ಬಿಟ್ಟು ಇಲ್ಲದೆ ಇರೋ ಪ್ರಾಬ್ಲಮ್ಗಳನ್ನೆಲ್ಲ ಹುಡುಕಕ್ಕೆ ಕೊಟ್ಟಿದ್ದೀರ. ಪ್ರಾಬ್ಲಮ್ ಎಲ್ಲಿದೆ ಅಲ್ಲಿ ಹುಡುಕಿ. ಎಲ್ಲಿ ಬೀಗ ಕಳ್ಕೊಂಡಿದಿರೋ, ಚಾವಿ ಎಲ್ಲಿ ಕಳ್ಕೊಂಡಿದಿರೋ. ಹಿಂದೆ ರಾಜೀವ್ ಗಾಂಧಿ ಅವರು ಇದ್ದಾಗ ಎಷ್ಟು 400 ಚಿಲ್ಲರೆ ಏನೋ ಸೀಟ್ ಬಂದಿತ್ತು. 415 ಸೀಟು. 415ರಿಂದ 45ಕ್ಕೆ ಬಂತಲ್ಲ. ಅದಕ್ಕೆ ಅಲ್ಲಿ ಏನ್ ಪ್ರಾಬ್ಲಮ್ ಅನ್ನೋದು ಹುಡುಕ್ಬೇಕು. ಲೀಡರ್ಶಿಪ್ ಪ್ರಾಬ್ಲಮ್, ಸಂಘಟನೆ ಪ್ರಾಬ್ಲಮ್ ಏನಿದೆ ಅಂತ. ಬೀಗ ಕಳೆದೋಗಿರೋ ಕಡೆ ಹುಡುಕ್ತಾರೆ, ಎಲ್ಲೆಲ್ಲೋ ಇಎಂಐಗಳಿಗೆಲ್ಲ ಹೋಗಿ ಹುಡುಕಿದ್ರೆ ಉಪಯೋಗ ಏನ್ ಬರ್ತೈತೆ? ಆಯ್ತಪ್ಪ, ನಾಳೆ ನೀವು ಇದು ಮಾಡಿದ್ದೀರಾ, ಇಲ್ಲೇನ ನೀವು ಸೋಲಾದ್ರೆ ಮತ್ತೆ ಅದೇ ಸರಿ ಅಂತೀರಾ? ಸಮಸ್ಯೆ ಏನಾದರೂ ಟೆಕ್ನಿಕಲ್ ಆಗಬೇಕು. ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅನ್ನೋದಲ್ಲ. ನಾವು IT-BTಯಲ್ಲಿ ಮುಂದೆ ಇರುವಂತ ರಾಜ್ಯ. ನಾವು ಇಡೀ ದೇಶದಲ್ಲಿ IT-BTಯಲ್ಲಿ ನಾವು ಮುಂದೆ ಇದ್ದೀರಿ, ಟೆಕ್ನಾಲಜಿಯಲ್ಲಿ ನಾವು ಮುಂದೆ ಇದ್ದೀರಿ. ಹಿಂದೆ ನಾವು ಹೇಳ್ತಾ ಇದ್ದೀರಿ, ಉತ್ತರ ಪ್ರದೇಶ ಹಿಂದೆ, ಬಹಳ ಹಿಂದೆ, ಬಿಹಾರ್ ಎಲ್ಲ ಎಲೆಕ್ಷನ್ ಬೂತ್ ಕ್ಯಾಪ್ಚರಿಂಗ್ ಅಂತ ಆ ಚಂಬಲ್ ಏನೋ ಇತ್ತಲ್ಲ, ಚಂಬಲ್ ಅದೆಲ್ಲ ಬಹಳ ಇತ್ತು. ಮತ್ತೆ ಅಲ್ಲಿಗೆ ತಗೊಂಡೋಗ್ತಾ ಇದ್ದೀರಾ. ನಾವು ಬಂದಿದ್ದೀರಿ, ಬಹಳ ಮುಂದೆ ಬಂದ್ಬಿಟ್ಟಿದ್ದೀರಿ. ಮತ್ತೆ ನಮ್ಮನ್ನ ಶಿಲಾಯುಗಕ್ಕೆ ತಗೊಂಡೋಗಕ್ಕೆ ಹೊರಟಿದ್ದಾರೆ ನಮ್ಮ IT-BT ಮಿನಿಸ್ಟರ್. ಓಕೆ, ಮುಂದುವರಿಬೇಕಲ್ಲ ನಾವು. ರೀಸನ್ ಅವ್ರು ಹೇಳ್ತಾ ಇರೋ ಅಂಥದ್ದು ಈ ಬಿಲ್ಲಲ್ಲಿ ರೀಸನ್ ಸರಿ ಇಲ್ಲ. ಟೆಕ್ನಾಲಜಿಯನ್ನ ಉಪಯೋಗ ಮಾಡಿ ನಾವು ಮುಂದುವರಿಬೇಕೇ ಹೊರತು ನಾವು ಹಿಂದೆ ಹೋಗುವಂತ ಪರಿಸ್ಥಿತಿ ಬರಬಾರ್ದು. ಇದು ಒಳ್ಳೇದಲ್ಲ. ಇದು ದಯವಿಟ್ಟು ಈ ಬಿಲ್ಲನ್ನು ವಾಪಸ್ ತಗೊಳ್ಳಿ ಅಂತ ನಾನು ಅವ್ರಿಗೆ ಆಗ್ರಹವನ್ನು